ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಲೂಗಡ್ಡೆ ಇಲ್ದೇ ಪನ್ನೀರ್ ಮತ್ತು ಕಡಲೆ ಹಿಟ್ಟಿಂದ ಈ ಥರ ಒಂದು ಪಾವ್ ಬಜಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಎರಡು ಟೊಮೆಟೊ, ಪನ್ನೀರ್, ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಒಂದೆರಡು ಉಳ್ಳಾಗಡ್ಡಿ, ಆಮೇಲೆ ಮೊಸರು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು, ಪನ್ನೀರನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಅವನು ಕೂಡ ಕಟ್ ಮಾಡ್ಕೋಬೇಕು. ಇಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಆಗಿ ಬಿಸಿ ಮಾಡ್ಕೋಬೇಕು. ಜೀರಿಗೆ ಪೌಡರ್, ಕೊತ್ತಂಬರಿ ಪೌಡರ್, 1 ಚಮಚದಷ್ಟು ಖಾರ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, 1 ಕಪ್ನಷ್ಟು ಮೊಸರು. ಇವೆಲ್ಲವನ್ನು ಕೂಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಗಂಟು ಆಗ್ಲಾರ್ದ ಗತಿನ ಸ್ವಲ್ಪಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಕ್ರೀಮಿಯಾಗಿ ಪನ್ನೀರ್ ಪಾವ್ ಭಾಜಿ ಮಸಾಲ. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೇಸ್ಟ್ ಗತಿ ಮಾಡಿಟ್ಕೊಂಡಿದ್ದು ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಂಡ್ಮೇಲೆ ಆಮೇಲೆ ಪನ್ನೀರ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ಜಾಸ್ತಿ ಫ್ಲೇಮ್ ಒಳಗಿಟ್ಕೊಂಡು ಕುದಿಸ್ಕೋಬೇಕು. ಸ್ವಲ್ಪ ಪಾವ್ ಭಾಜಿ ಮಸಾಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ನಿಮಗೆ ಬೇಕಂದ್ರೆ ಎಕ್ಸ್ಟ್ರಾ ನೀವು ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೋದು. ಸ್ವಲ್ಪ ನೀರು ಜಾಸ್ತಿನೇ ಇದ್ದರೆ ಕ್ರೀಮಿಯಾಗಿ ನೀಟಾಗಿ ಪಾವ್ ಭಾಜಿ ಮಸಾಲ ನಾವು ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಬೇಕಂತಂದ್ರೆ ಡೆಕೋರೇಷನಿಗೆ ಅಂತಂತೇಳಿ ಹಸಿಮೆಣ್ಸಿಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಖಾರ, ಅದರೊಳಗಿರೋ ಖಾರ ಜಾಸ್ತಿನೇ ಆಗ್ತೈತೆ ಹೊರತು ಕಡಿಮೆ ಆಗಂಗಿಲ್ಲ. ಸೊ ನೋಡಿಕೊಂಡು ಉಪ್ಪು ಖಾರ ನೀವು ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು ಕ್ರೀಮಿಯಾಗಿ ಎಷ್ಟು ಚಂದ ಈ ಪಾವ್ ಭಾಜಿ ಮಸಾಲ ಬಂದೈತೆ ಅಂಥೇಳಿ. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.